ಔಷಧಿ ಕೇಂದ್ರಗಳನ್ನು ತೆರೆಯಲು ಇದ್ದಂತಹ ನಿಯಮವನ್ನು ಕೇಂದ್ರ ಸರ್ಕಾರ ಸಡಿಲಗೊಳಿಸಿದೆ. ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಜನೌಷಧಿ ಕೇಂದ್ರದ ಮಾಲೀಕರು. ಯಾಕೆ? ಈ ವರದಿ ನೋಡಿ. ಜನೌಷಧಿ ಕೇಂದ್ರದ ನಿಯಮ ಸಡಿಲಿಸಿದ ಕೇಂದ್ರ. ಝೀರೋ ಡಿಸ್ಟೆನ್ಸ್ನಲ್ಲಿ ಕೇಂದ್ರ ತೆರೆಯಲು ಅನುಮತಿ. ಕೇಂದ್ರದ ನಿರ್ಧಾರಕ್ಕೆ ಸಿಡಿಮಿಡಿಗೊಂಡ ಮಾಲೀಕರು. ಬೆಂಗಳೂರು ಸೇರಿದಂತೆ 7 ಮಹಾನಗರಗಳು ಹಾಗೂ 10 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ನಗರಗಳಲ್ಲಿ ಜನೌಷಧಿ ಕೇಂದ್ರ ಸ್ಥಾಪನೆಗೆ ಇದ್ದ ನಿಯಮವನ್ನ ಕೇಂದ್ರ ಸರ್ಕಾರ ಸಡಿಲಿಸಿದೆ. ಈ ಪ್ರಕಾರ ನಗರಗಳಲ್ಲಿ 2 ಜನೌಷಧಿ ಕೇಂದ್ರಗಳ ನಡುವೆ ಕನಿಷ್ಠ 1 ಕಿಲೋಮೀಟರ್ ಅಂತರ ಇರಬಹುದು ಎನ್ನುವ ನಿಯಮವನ್ನ ಜಾರಿ ಮಾಡಿದೆ. ಇನ್ನುಳಿದ ಪ್ರದೇಶಗಳಲ್ಲಿ ಜನೌಷಧಿ ಕೇಂದ್ರಗಳ ನಡುವೆ ಎಂದಿನಂತೆ 1 ಕಿಲೋಮೀಟರ್ ಅಂತರ ಇರಬೇಕೆನ್ನುವ ನಿಯಮ ಮುಂದುವರಿಯುತ್ತದೆ. ಪ್ರಮುಖವಾಗಿ ಜನೌಷಧಿ ಕೇಂದ್ರಗಳ ವ್ಯಾಪ್ತಿ ಹೆಚ್ಚಿಸಲು ಈ ನಿಯಮ ಸಡಿಲಿಕೆ ಮಾಡಲಾಗಿದೆ. ಜನೌಷಧಿ ಯೋಜನೆಯಡಿಯಲ್ಲಿ ನಡೆಸಲಾಗುವ ಈ ಸ್ಕೀಮನ್ನು ನಿರ್ವಹಿಸುವ ಪಿಎಂಬಿಐ ಪ್ರಕಟಿಸಿದ ಆಂತರಿಕ ದಾಖಲೆಯಲ್ಲಿ ಈ ಕ್ರಮವನ್ನು ಸೂಚಿಸಲಾಗಿದೆ. ಇದು ಜನೌಷಧಿ ಕೇಂದ್ರಗಳ ಮಾಲೀಕರ ಆತಂಕಕ್ಕೆ ಕಾರಣವಾಗಿದೆ. ಇನ್ನು ಭಾರತದಾದ್ಯಂತ ಒಟ್ಟು 11,000ಕ್ಕೂ ಅಧಿಕ ಜನೌಷಧಿ ಕೇಂದ್ರಗಳಿದ್ದು, ಕರ್ನಾಟಕದಲ್ಲಿ 1,200ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳು ಹಾಗೂ ಬೆಂಗಳೂರಿನಲ್ಲಿ 350 ಜನೌಷಧಿ ಕೇಂದ್ರಗಳಿವೆ. ಬೆಂಗಳೂರಿನಂತಹ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಕಾಂಪಿಟೇಷನ್ ಹೆಚ್ಚಿರುತ್ತದೆ. ಈ ನಿಯಮದಿಂದ ಒಂದರ ಪಕ್ಕ ಮತ್ತೊಂದು ಅಂಗಡಿಗಳಾದ್ರೆ ವ್ಯಾಪಾರವಾಗಲ್ಲ. ಜೊತೆಗೆ ಇರೋ ಅಂಗಡಿಗಳಿಗೆ ಪೂರ್ಣ ಪ್ರಮಾಣದಲ್ಲಿ ಔಷಧಿಗಳ ಸಪ್ಲೈ ಆಗ್ತಿಲ್ಲ ಅಂತ ಜನೌಷಧಿ ಕೇಂದ್ರ ಮಾಲೀಕರು ಅಳಲು ತೋಡಿಕೊಂಡಿದ್ದಾರೆ. ನಮ್ಮ ಜನೌಷಧಿ ಮುಖ್ಯ ಕೇಂದ್ರಾಲಯದಿಂದ ಒಂದು ಆದೇಶ ಇದಾಗಿದೆ. ಝೀರೋ ಡಿಸ್ಟೆನ್ಸ್ ಪಾಲಿಸಿ ಅಂತ ಒಂದು ಆರ್ಡರ್ ಮಾಡಿದ್ದಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ ಜನೌಷಧಿ ಕೇಂದ್ರ 1 ಕಿಲೋಮೀಟರ್ ಒಂದಿರುತ್ತೆ. ಸೊ ಝೀರೋ ಡಿಸ್ಟೆನ್ಸ್ ಪಾಲಿಸಿ ಅಂದ್ರೆ 1 ಕಿಲೋಮೀಟರ್ದಲ್ಲಿ ಎಷ್ಟು ಅಂಗಡಿ ಬೇಕಾದ್ರೂ ಬರ್ಬೋದು. ಇವಾಗಿರುವಂತಹ ಜನೌಷಧಿ ಕೇಂದ್ರಗಳಿಗೆ ಬಹಳ ತೊಂದರೆ ಉಂಟಾಗುತ್ತೆ. ಇದ್ರ ನಿಮಿತ್ತವಾಗಿ ಕರ್ನಾಟಕದಲ್ಲಿರುವಂತಹ 1,500 ಜನೌಷಧಿ ಕೇಂದ್ರ ಇಡೀ ಭಾರತ ದೇಶದಲ್ಲಿ 17,000 ಜನೌಷಧಿ ಕೇಂದ್ರ ಇದೆ. ನಾವೆಲ್ಲರೂ ಈ ವಿಷಯದಲ್ಲಿ ಈ ಆದೇಶಕ್ಕೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದೇವೆ. ಹೊಸ ರೂಲ್ಸ್ ಹಿಂಪಡೆಯುವಂತೆ ಕೇಂದ್ರಕ್ಕೆ ಒತ್ತಾಯ. ನಿಯಮ ವಾಪಸ್ ಪಡೆಯದಿದ್ರೆ ಹೋರಾಟದ ಎಚ್ಚರಿಕೆ. ಇತ್ತ ಪಿಎಂಬಿಐನಿಂದ ಜಾರಿಗೊಳಿಸಿರುವ ಹೊಸ ನಿಯಮ ವಾಪಸ್ ತೆಗೆದುಕೊಳ್ಳಬೇಕೆಂದು ಜನೌಷಧಿ ಕೇಂದ್ರಗಳ ಮಾಲೀಕರು ಒತ್ತಾಯಿಸಿದ್ದಾರೆ. ಕೇಂದ್ರ ರಾಸಾಯನಿಕ ಹಾಗೂ ಗೊಬ್ಬರ ಸಚಿವರಿಗೆ ರಾಜ್ಯ ಜನೌಷಧಿ ಕೇಂದ್ರಗಳ ಮಾಲೀಕರ ಸಂಘದಿಂದ ಪತ್ರ ಬರೆಯಲಾಗಿದೆ. ಒಂದ್ ವೇಳೆ ಕೇಂದ್ರ ಇದಕ್ಕೆ ಸ್ಪಂದಿಸದೇ ಇದ್ರೆ ರಾಜ್ಯದಲ್ಲಿ 1 ದಿನ ಜನೌಷಧಿ ಕೇಂದ್ರ ಮುಚ್ಚಿ ಪ್ರತಿಭಟಿಸುವ ಎಚ್ಚರಿಕೆ ನೀಡಲಾಗಿದೆ. ಝೀರೋ ಡಿಸ್ಟೆನ್ಸ್ ಪಾಲಿಸಿಯಿಂದ ಮೊದಲನೇದಾಗಿ ನಮಗೇನೆ ಸಪ್ಲೈ ಬರ್ತಾ ಇಲ್ಲ. ಹೊಸ ಪ್ರಾಡಕ್ಟ್ ಬಂದಿದೆ, ಅದನ್ನು ನಾವು ಒಪ್ಕೋತೀವಿ. ಆದರೆ ನಮಗೇನೆ ಸಪ್ಲೈ ಇಲ್ಲ. ನೆಕ್ಸ್ಟ್ ಬರೋರಿಗೆ ಎಲ್ಲಿಂದ ಸಪ್ಲೈ ಸಿಗುತ್ತೆ? ಸಪ್ಲೈ ಚೈನಲ್ಲಿ ಎಷ್ಟು ಸಮಸ್ಯೆ ಇದೆ. ಇವಾಗ ನಾವು ಆಲ್ರೆಡಿ ನಮ್ಮ CEO ಗೆ ಆಮೇಲೆ ಜಾಯಿಂಟ್ ಸೆಕ್ರೆಟರಿಗೆ JP ನಡ್ಡಾ ಅವರಿಗೆ ಆಲ್ರೆಡಿ ನಾವು ಮೇಲ್ ಮಾಡಿದ್ದೀವಿ. ಆ ಮೇಲಲ್ಲಿ ನಮ್ಮ ಸಮಸ್ಯೆಗಳನ್ನೆಲ್ಲನೂ ನಾವು ಅದನ್ನು ಅಲ್ಲೇ ಬರೆದಿದ್ದೀವಿ, ಅದು ತಿಳಿಸಿದ್ದೀವಿ ಆ ವಿಚಾರಗಳನ್ನ. ಸೊ JP ನಡ್ಡಾ ಸರ್ಗೆ ಇದು ನಮ್ಮನ್ನು ಪರಿಗಣಿಸಿ ಇದು ಒಂದು ದೊಡ್ಡ ಅಪೀಲ್ ಅವರಿಗೆ ನಮ್ಮ ಕಡೆಯಿಂದ. ಆಲ್ರೆಡಿ ನೀವು ನಂಬರ್ ಕೌಂಟ್ ತಗೊಳ್ಳೋದಾದರೆ ಎಷ್ಟೋ ಜನೌಷಧಿ ಕೇಂದ್ರಗಳು ಬಾಗಿಲು ಮುಚ್ಚಿರುವಂಥ ಕೇಸಸ್ಗಳಿದ್ದಾವೆ ಸರ್. ಬಾಗಿಲು ಮುಚ್ಚಿರೋದಕ್ಕೆ ನೀವು ಏನು ಪರಿಹಾರ ಕೊಡ್ತೀರಾ ಅಥವಾ ಏನು ಮೆಷರ್ಸ್ ತೊಗೊಂಡಿದ್ದೀರಾ ಅದು ಗೊತ್ತಿಲ್ಲ. ಆದರೆ ನಂಬರ್ ಆಫ್ ಕೇಂದ್ರಸ್ ಡಬಲ್ ಮಾಡ್ತಾ ನೀವು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದರಿಂದ ಅಫೆಕ್ಟ್ ಆಗೋದು ಡೈರೆಕ್ಟಾಗಿ ಪ್ರಾಜೆಕ್ಟ್ಗೆ. ಇಮಿಡಿಯೇಟಾಗಿ ನಾವು ಆಗ್ರಹಿಸ್ತಿದ್ದೀವಿ ನಮ್ಮ ಸೆಂಟ್ರಲ್ ಮಿನಿಸ್ಟರ್ಸ್ಗೆ ಮತ್ತು PMBIಗೆ ಈ ಒಂದು ಝೀರೋ ಡಿಸ್ಟೆನ್ಸ್ ಪಾಲಿಸಿನ ಹಿಂಪಡಿಬೇಕು. ಇರೋ ಅಂಥ 1 ಕಿಲೋಮೀಟರ್ ಏನಿದೆ ವಾಸ್ತವ ಮೆಟ್ರೋಪಾಲಿಟನ್ ಸಿಟೀಸ್ಗೆ ಅದನ್ನು ವಾಸ್ತವವಾಗಿ ಹಾಗೆ ಇಡಬೇಕು ಅಂತ. ಒಟ್ನಲ್ಲಿ ಕೇಂದ್ರ ಸರ್ಕಾರ ಜನೌಷಧಿ ಕೇಂದ್ರಗಳ ಮಾಲೀಕರ ಮನವಿಗೆ ಹೇಗೆ ಸ್ಪಂದಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.